ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನದಲ್ಲಿ ಅನೇಕ ಬದಲಾವಣೆ ಆಗ್ತಾ ಇದೆ. ತನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನ ಬದಲಿಸಿದೆ ಪಾಕ್ ಸರ್ಕಾರ. ನೂತನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನ ನೇಮಿಸಿಕೊಂಡಿದೆ ಪಾಕಿಸ್ತಾನ. ಐಎಸ್ಐನ ಮಾಜಿ ಮುಖ್ಯಸ್ಥ ಜನರಲ್ ಮೊಹಮ್ಮದ್ ಆಸಿಮ್ ನೂತನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ. 2024ರಲ್ಲಿ ಐಸಿಸ್ನ ಮುಖ್ಯಸ್ಥನಾಗಿ ನೇಮಕಗೊಂಡಿದ್ದ ಆಸಿಮ್ ಎಲ್ಒಸಿಯಲ್ಲಿ ನಡೆಯುವ ಚಟುವಟಿಕೆಗಳ ಮೇಲೆ ನಿಗಾವನ್ನ ಇಟ್ಟಿದ್ದು. ಗುಪ್ತಚರ ಮಾಹಿತಿ ಕಲೆ ಹಾಕುವ ಜವಾಬ್ದಾರಿಯನ್ನ ನೀಡಿದೆ ಈಗ ಪಾಕಿಸ್ತಾನ. ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನದಲ್ಲಿ ಅನೇಕ ಬದಲಾವಣೆಗಳನ್ನ ಕಾಣ್ತಾ ಇದೀವಿ ನಾವೀಗ. ಒಂದು ಕಡೆ ಭಾರತ ಯಾವಾಗ ಯಾವ ರೂಪದಲ್ಲಿ ಎಲ್ಲಿ ಹೇಗೆ ದಾಳಿ ಮಾಡಿಬಿಡುತ್ತೋ ಅನ್ನೋ ಭಯದಲ್ಲಿ ಫುಲ್ ಅಲರ್ಟ್ ಆಗಿ ಕೂತಿದ್ದಾರೆ ಪಾಕಿಸ್ತಾನದವರು. ಇದೆಲ್ಲದರ ನಡುವೆ ಈಗ ಅನೇಕ ಬದಲಾವಣೆಗಳು. ತನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರನನ್ನ ಬದಲಾಯಿಸಿದೆ ಪಾಕಿಸ್ತಾನ ಸರ್ಕಾರ. ನೂತನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನ ನೇಮಿಸಿಕೊಂಡಿದೆ. 2024ರಲ್ಲಿ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದರು. ಐಸಿಸ್ನ ಮುಖ್ಯಸ್ಥನಾಗಿ ನೇಮಕಗೊಂಡಿದ್ದ ಈ ಆಸಿಮ್ 2024ರಲ್ಲಿ ಎಲ್ಒಸಿಯಲ್ಲಿ ನಡೆಯುವ ಚಟುವಟಿಕೆಗಳ ಮೇಲೆ ನಿಗಾವನ್ನ ಇಟ್ಟಿದ್ರು. ಗುಪ್ತಚರ ಮಾಹಿತಿ ಕಲೆ ಹಾಕುವ ಜವಾಬ್ದಾರಿಯನ್ನ ಪಾಕಿಸ್ತಾನ ನೀಡಿದೆ. ನೂತನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನ ಈ ಸಂದರ್ಭದಲ್ಲಿ ಬದಲಾವಣೆ ಮಾಡಿರುವುದು ಆಶ್ಚರ್ಯ. ಆಸಿಮ್ ನೂತನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಆಗಿ ಆಯ್ಕೆಯಾಗಿರೋದೀಗ 2024ರಲ್ಲಿ ಐಸಿಸ್ನ ಮುಖ್ಯಸ್ಥನಾಗಿ ಈತ ನೇಮಕಗೊಂಡಿದ್ದ ಆಸಿಮ್ ಎಲ್ಒಸಿಯಲ್ಲಿ ನಡೆಯುವ ಚಟುವಟಿಕೆಗಳ ಮೇಲೆ ನಿಗಾವನ್ನ ವಹಿಸ್ತಾರೆ. ಈ ಸಂದರ್ಭದಲ್ಲಿ ನಿಮಗೆ ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇವರೇ ಈಗ ರಾಷ್ಟ್ರೀಯ ಭದ್ರತಾ ನೂತನ ಸಲಹೆಗಾರ ಆಸಿಮ್. ಇವರೇ ಈಗ ಸೆಲೆಕ್ಟ್ ಆಗಿರೋದು ಗಮನಿಸ್ತಾ ಇದ್ದೀವಿ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಬದಲಾವಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಭಾರತ ದಾಳಿ ಮಾಡಿಬಿಡುತ್ತೆ ಪಾಕಿಸ್ತಾನದ ಮೇಲೆ, ಪಾಕಿಸ್ತಾನದಲ್ಲಿ ಅಡಗಿ ಕೂತಿರುವಂತಹ ಉಗ್ರರ ಮೇಲೆ ದಾಳಿ ಮಾಡಿಬಿಡುತ್ತೆ ಅನ್ನೋ ಭಯಕ್ಕೆ ಈ ರೀತಿಯಾಗಿ ಬದಲಾವಣೆಗಳ ಮೇಲೆ ಬದಲಾವಣೆಗಳನ್ನ ಮಾಡ್ತಾ ಇದೆ. ಬಹಳ ಪ್ರಮುಖವಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನೇ ಬದಲಾವಣೆ ಮಾಡಲಾಗಿದೆ ನೋಡಿ. ರಾಷ್ಟ್ರದ ಭದ್ರತೆಗೋಸ್ಕರ ಇವರನ್ನ ನೇಮಕ ಮಾಡಲಾಗಿರುತ್ತೆ. ಸಲಹೆಗಾರರನ್ನ ಪಾಕಿಸ್ತಾನ ಬದಲಾವಣೆ ಮಾಡಿದೆ, ಅದು ಕೂಡ ಎಂತ ಸಂದಿಗ್ಧ ಸಂದರ್ಭದಲ್ಲಿ. ಭಾರತ ಯಾವಾಗ ಹೊಡೆದಾಕ್ಬಿಡುತ್ತೋ ಅನ್ನೋ ಭಯದಲ್ಲಿದ್ದಾರೆ ಪಾಕಿಸ್ತಾನದವರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ಆಸಿಮ್ ಅವರನ್ನ ನೂತನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ನೇಮಕ ಮಾಡಿಕೊಂಡಿದೆ ಪಾಕಿಸ್ತಾನ ಸರ್ಕಾರ. ಪಹಲ್ಗಾಮ್ ದಾಳಿಯ ನಂತರ ದಿಢೀರ್ ಬದಲಾವಣೆ ಮಾಡಿರೋದು ಆಶ್ಚರ್ಯನ್ನ ತಂದಿದೆ. ಪಹಲ್ಗಾಮ್ ದಾಳಿ ಆಯ್ತಲ್ಲ, ಪಹಲ್ಗಾಮ್ ದಾಳಿ ಆದ ನಂತರ ಅಚ್ಚರಿಯ ಬದಲಾವಣೆ ಇದು ಪಾಕಿಸ್ತಾನದ ಕಡೆಯಿಂದ. ಈ ಹಿಂದೆ ಈ ಆಸಿಮ್ ಐಸಿಸ್ನ ಮುಖ್ಯಸ್ಥರಾಗಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ನೋಡಿ. ಐಸಿಸ್ ಆ ಒಂದು ಸಂಘಟನೆಯ ಮುಖ್ಯಸ್ಥನಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಈ ಆಸಿಮ್. ಈಗ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ಇವರನ್ನ ನೇಮಕ ಮಾಡಿಕೊಂಡಿದೆ ಅಲ್ಲಿನ ಸರ್ಕಾರ. ಭಾರತದ ಸೇನಾ ತಂತ್ರದ ಬಳಿಕ ಪಾಕ್ ಕ್ರಮವನ್ನ ತೆಗೆದುಕೊಳ್ಳುತ್ತೆ ನೋಡಿ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಬದಲಾವಣೆ ಆದ ನಂತರ ಏನೆಲ್ಲ ಬದಲಾಗ್ತಾ ಇದೆ. ಭಾರತದ NSA ಆಗಿರೋ ಅಜಿತ್ ದೋವಲ್ ಇವರು ನಮ್ಮ ರಾಷ್ಟ್ರದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು. ಅಜಿತ್ ದೋವಲ್ ತಂತ್ರಗಾರಿಕೆಗೆ ಟಕ್ಕರ್ ಕೊಡೋದು ಅಷ್ಟು ಸುಲಭ ಅಲ್ಲ. ಪದೇ ಪದೇ ಫೇಲ್ ಆಗ್ತಾನೆ ಇದೆ ಪಾಕಿಸ್ತಾನ. ಈ ನಿಟ್ಟಿನಲ್ಲಿ ಬದಲಾವಣೆಯನ್ನ ನೋಡ್ತಾ ಇದ್ದಾರೆ ಆಸಿಮ್ ಮುಖೇನ. ಈಗ ಆಸಿಮ್ ಮೂಲಕ ಮತ್ತೊಂದು ರೀತಿಯಾದಂಥ ಪ್ರಯತ್ನಕ್ಕೆ ಪಾಕಿಸ್ತಾನ ಕೈ ಹಾಕಿರೋದು. ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇದ್ದಾರೆ. ಈ ಹಿಂದೆ ಏರ್ ಸ್ಟ್ರೈಕ್ ಆಯಿತು ಮತ್ತು ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಅದರ ಮಾಸ್ಟರ್ ಮೈಂಡ್ ಬೇರೆ ಯಾರೂ ಅಲ್ಲ, ಅಜಿತ್ ದೋವಲ್. ಅಜಿತ್ ದೋವಲ್ ಪ್ಲಾನ್ ಮಾಡಿದ್ರೆ ಆ ಪ್ಲಾನ್ ಎಕ್ಸಿಕ್ಯೂಟ್ ಆಗಿ ಸಕ್ಸಸ್ ಆಗೋವರೆಗೂ ಕೂಡ ಬಿಡಲ್ಲ. ಆದ್ರೆ ಅಜಿತ್ ದೋವಲ್ ಅವರ ಪ್ಲಾನ್ ಫ್ಲಾಪ್ ಮಾಡೋದಕ್ಕೆ
ಅವರ ಕಡೆಯಿಂದ ಸಾಧ್ಯ ಆಗಲಿಲ್ಲ, ಪಾಕಿಸ್ತಾನದ ಕಡೆಯಿಂದ ಸಾಧ್ಯ ಆಗಲಿಲ್ಲ. ಹಾಗಾಗಿನೇ ಈಗ ಮೊಹಮ್ಮದ್ ಆಸಿಮ್ನನ್ನ ನೂತನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ನೇಮಕ ಮಾಡಿಕೊಂಡಿದೆ ಪಾಕಿಸ್ತಾನ. ಇದೇ ಕಾರಣ ಬದಲಾವಣೆಗೆ. ಭಾರತ ಏನೇನ್ ಪ್ಲಾನ್ ಮಾಡ್ತಾ ಇದೆ, ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನದ ವಿರುದ್ಧವಾಗಿ ದಾಳಿ ಮಾಡಬಹುದು, ಎಲ್ಲದರ ಬಗ್ಗೆಯೂ ಕೂಡ ಈಗ ಒಂದೊಂದೇ ರೀತಿಯಾಗಿ ಅಧ್ಯಯನ ಮಾಡ್ತಾ ಇದೆ ಪಾಕಿಸ್ತಾನ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ 2 ಬಾರಿಯೂ ಕೂಡ ದಾಳಿ ಆದಂತಹ ಸಂದರ್ಭದಲ್ಲಿ ಅವರ ಗಮನಕ್ಕೇನೂ ಕೂಡ ಇರಲಿಲ್ಲ. ಈಗ ಇದ್ದಕ್ಕಿದ್ದಂತೆ ಭಾರತ ಕೂಡ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿಯನ್ನ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭದ್ರತಾ ಸಲಹೆಗಾರರ ಪಾತ್ರವೂ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಹಾಗಾಗಿನೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನೇ ಬದಲಾವಣೆ ಮಾಡಲಾಗಿದೆ. ಈಗ ಸಲಹೆಗಾರರನ್ನ ಬದಲಾವಣೆ ಮಾಡಿರುವುದು ಪಾಕಿಸ್ತಾನ ಸರ್ಕಾರ. ಮೊಹಮ್ಮದ್ ಆಸಿಮ್ ಈಗ ನೂತನ ಸಲಹೆಗಾರರಾಗಿರೋದು. ಗಮನಿಸ್ತಾ ಇದ್ದೀವಿ, ದಾಳಿಯ ನಂತರ ಅನೇಕ ಬದಲಾವಣೆ ಆಗಿದ್ದಾವೆ. ಪಹಲ್ಗಾಮ್ ಭೀಕರ ದಾಳಿಯ ನಂತರ ಅನೇಕ ಬದಲಾವಣೆಗಳು ಪಾಕಿಸ್ತಾನದಲ್ಲಿ ನಡೀತಾ ಇದೆ.